ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಕರ್ತರ ದಿನಾಚರಣೆಯ ಅಂಗವಾಗಿ ಇಂದು ಪತ್ರಕರ್ತರ ಕುಟುಂಬದವರಿಗೆ ಹಾಗೂ ಪತ್ರಕರ್ತರಿಗೆ 2 ದಿನಗಳ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ನಗರದ ಓವಲ್ ಮೈದಾನದಲ್ಲಿ ಆಯೋಜಿಸಿದ ಕ್ರೀಡಾಕೂಟಕ್ಕೆ ಪಾರಿವಾಳಗಳನ್ನು ಹಾರಿಬಿಡುವ ಮೂಲಕ ಎಚ್.ಡಿ. ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಹಾಗೂ ಮತ್ತಿತರ ಗಣ್ಯರು ಉದ್ಘಾಟಿಸಿದರು. ನಂತರ ಕ್ರಿಕೆಟ್ ಆಟ ಆಡುವ ಮೂಲಕ ಚಾಲನೆ ನೀಡಿದರು. ಇನ್ನು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿ, ಕ್ರೀಡಾಕೂಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಪತ್ರಕರ್ತರು ಹಾಗೂ ಜನಪ್ರತಿನಿಧಿಗಳ ಬಾಂಧವ್ಯ ಈ ರೀತಿ ಪ್ರೀತಿ ವಿಶ್ವಾಸದಿಂದ ಕೂಡಿದರೆ ಅದು ಅಭಿವೃದ್ಧಿಯ ಸಂಕೇತವಾಗುತ್ತೆ. ಸುದ್ದಿಯ ಜಂಜಾಟಗಳ ನಡುವೆಯೂ ಇಂತಹ ಕ್ರೀಡಾಕೂಟ ಆಯೋಜನೆ ಮಾಡಿರುವುದು ತುಂಬಾ ಸಂತೋಷದ ವಿಷಯ. ಮುಂದೆ ಪತ್ರಕರ್ತರ ಹಾಗೂ ಶಾಸಕರ ನಡುವೆಯೂ ಇಂತಹ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡುವಂತೆ ಪತ್ರಕರ್ತರಲ್ಲಿ ಮನವಿ ಮಾಡಿಕೊಂಡರು. ಇನ್ನು ಜಿಲ್ಲಾ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ ಕೆ. ದೀಪಕ್ ಮಾತನಾಡಿ, ಇಂತಹ ಕ್ರೀಡಾಕೂಟಗಳು ಎಲ್ಲರ ಸ್ನೇಹ, ವಿಶ್ವಾಸ, ಪ್ರೀತಿ, ಸಂಬಂಧಗಳನ್ನು ಬೆಸೆಯುವಂತಹ ಕೆಲಸವನ್ನ ಮಾಡುತ್ತವೆ. ಆ ಉದ್ದೇಶದಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ನಂತಹ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಎಲ್ಲ ರಾಷ್ಟ್ರಗಳ ಸ್ನೇಹ, ಪ್ರೀತಿ, ವಿಶ್ವಾಸ, ಬಾಂಧವ್ಯ ಗಳಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಈಜುಪಟು ಕುಮಾರಿ ತಾನ್ಯಾ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಜಿಲ್ಲಾ ಪತ್ರಕರ್ತರ ಸಂಘದಿಂದ ಪತ್ರಕರ್ತರ ಕ್ರೀಡಾಕೂಟವನ್ನ ಬಹಳ ಅರ್ಥಪೂರ್ಣಕವಾಗಿ ಬಹಳ ಅಚ್ಚುಕಟ್ಟಾಗಿ ಇವತ್ತು ಕಾರ್ಯಕ್ರಮವನ್ನ ತಾವು ಮಾಡಿದಿರಿ. ಪತ್ರಕರ್ತರ ಮತ್ತು ಶಾಸಕರ ಬಾಂಧವ್ಯ ಯಾವ ರೀತಿ ಇರಬೇಕು ಅಂತಂದ್ರೆ ಒಂದು ಸ್ನೇಹ, ವಿಶ್ವಾಸ, ಪ್ರೀತಿ, ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಈ ದೇಶವನ್ನ, ಈ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. ಇವತ್ತಿನಾಗ ಬಹಳಷ್ಟು ಖುಷಿ ಆಗ್ತದೆ. ಬಹಳಷ್ಟು ನಮ್ಮ ಮೈಸೂರು ಪತ್ರಕರ್ತರ ಸಂಘ ಇತಿಹಾಸ ಇರ್ತಕ್ಕಂಥ ಒಂದು ಸಂಘ. ಇದಕ್ಕೂ ಕೂಡ 100 ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಮೈಸೂರು ಪತ್ರಕರ್ತರ ಸಂಘದಲ್ಲಿ ನಮ್ಮ ಯೂಟ್ಯೂಬ್ ಹತ್ತಿರದು ಕೂಡ ಒಳ್ಳೆಯ ಒಂದು ವಿಚಾರ. ಇಲ್ಲಿ ನೋಡಿದ್ರೆ ನಾವು ಸಂಬಂಧದಲ್ಲಿ 24-25 ವರ್ಷದಿಂದ ಹಿಡಿದು 10, 60ರಿಂದ 70 ವರ್ಷ ತನಕ ಕೂಡ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಪತ್ರಕರ್ತರ ಸಂಘ. ಆಲ್ರೆಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೈಸೂರು ಜಿಲ್ಲೆಯವರೇ ಆಲ್ರೆಡಿ ನಿಮಗೂ ಕೂಡ ಜಾಗವನ್ನ ಕೊಟ್ಟು ಅವರು 2014ರಲ್ಲಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಆ ಜಾಗವನ್ನ ಅಲರ್ಟ್ ಮಾಡಿದಂತು. ಅದಾದ ನಂತರ ಅವರೇ ಬಂದು ಆ ಗುಡ್ಡಿ ಪೂಜೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ. ಅವರು ನಮ್ಮ ಜಿಲ್ಲೆಯವರು, ಇದಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತು ಶಾಸಕ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಪತ್ರಕರ್ತರ ರಂಗ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಈ ದೇಶವನ್ನ, ರಾಜ್ಯವನ್ನ ತಿದ್ದು ರೂಪಿಸ್ತಕ್ಕಂಥ ಕೆಲಸವನ್ನ ಏಕೈಕ ಯಾವ್ದಾರು ಒಂದು ರಂಗ ಇದೆ, ಪತ್ರಕರ್ತರ ರಂಗ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ದೇಶದ ಭವಿಷ್ಯ ಆಗಿರ್ಬೋದು, ಈ ದೇಶವನ್ನ ತಿದ್ದು ನುಡಿದು ನಮ್ಮ ಒಂದು ಪತ್ರಿಕೆ ಮೂಲಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪತ್ರಕರ್ತರ ರಂಗದ್ದು. ಹಿಂದೆ ನಾವೆಲ್ಲ ಮೊದಲನೇ ಬಾರಿಗೆ ವಿಧಾನಸಭೆಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಬಹಳಷ್ಟು ಜನ ಶಾಸಕರುಗಳು ಮಾತಾಡ್ತಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಅಧಿಕಾರಿಗಳು ಮಾತಾಡಕ್ಕೆ ಹೆದರ್ತಾ ಇದ್ರಂತೆ. ನೀವು ಏನೋ ಒಬ್ರು ಮುಖ್ಯಮಂತ್ರಿಗಳು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಸರ್ ಇದು ಮಾಡ್ತಿರೋದು ತಪ್ಪು ಅಂತ ಹೇಳ್ತಂತ ಯಾವುದೋ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗಿರ್ಬೋದು, IAS ಆಫೀಸರ್ಸ್ಗಳಾಗಿರ್ಬೋದು, ಯಾರು ಕೂಡ ಮಾತಾಡ್ತಿರ್ಲಿಲ್ವಂತೆ. ಅದಕ್ಕೆ ಮುಖ್ಯಮಂತ್ರಿಗಳ ಏನೇ ಒಂದು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಅದು ಇದು ತಪ್ಪು ಅಂತ ಹೇಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪತ್ರಕರ್ತರ ರಂಗಕ್ಕೆ ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಕೂಡ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಅದರಿಂದ ಮುಖ್ಯಮಂತ್ರಿಗಳ ಜೊತೆ ಕೂತು ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮ್ಗಳ ಜೊತೆ. ಆದ್ರಿಂದ ಈ ದೇಶದ ಒಂದು ಭವಿಷ್ಯವನ್ನ ಕಿತ್ತು ನಡೆಸ್ತಕ್ಕಂಥ ಶಕ್ತಿ ತಮ್ಮೆಲ್ಲರೂ ಕೂಡ ಇದೆ. ಈ ಒಂದು ಕ್ರೀಡಾಕೂಟ ಮುಂದಿನ ದಿನಗಳಲ್ಲಿ ಬರೀ ಪತ್ರಕರ್ತರ ಕುಟುಂಬದ ಜೊತೆ ಅಲ್ಲ, ಮುಂದಿನ ದಿನಗಳಲ್ಲಿ ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗ ಆಗಿರ್ಬೋದು, ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಈ ಒಂದು ಮೈಸೂರು ಪತ್ರಕರ್ತರ ಕ್ರೀಡಾಕೂಟವನ್ನ ಚಾಲನೆಯನ್ನ ಮುಂದಿನ ವರ್ಷದಲ್ಲಿ ಮಾಡಿಕೊಡ್ಬೇಕು ಅಂತ ಮಾನ್ಯ ಅಧ್ಯಕ್ಷರಂತ ದೀಪಕ್ ಸರ್ಗೆ ಮತ್ತೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ. ಯಾಕಂದ್ರೆ ನಿಮ್ಮ ಸಂಬಂಧ ಬೆಳಿಬೇಕು ಅಂತಂದ್ರೆ ಒಂದು ವೇದಿಕೆ ಮೇಲೆ ಕೂತ್ರೆ ಮಾತ್ರ ಅಲ್ಲ, ನಿಮ್ ಜೊತೆ ನಾವು ಕೂಡ ಬೆಳಿಬೇಕು, ನೀವು ಕೂಡ ನಮ್ಮ ಬಗ್ಗೆ ತಿಳ್ಕೊಬೇಕಂದ್ರೆ ನಿಮ್ ಬಗ್ಗೆ ನಾವು ಕೂಡ ತಿಳ್ಕೊಬೇಕಂತ ಅಂದ್ರೆ ಈ ರೀತಿ ಕ್ರೀಡಾಕೂಟಗಳು ಮಾಡಿಸಿದಾಗ ಒಂದು ಸ್ನೇಹ, ವಿಶ್ವಾಸ, ಆತ್ಮೀಯತೆ ಬೆಳೆಯೋದಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಇವೆಲ್ಲವೂ ಕೂಡ ಪತ್ರಕರ್ತರು ಮತ್ತೆ ಮನುಷ್ಯನಲ್ಲಿ ಸಂಬಂಧಗಳನ್ನ ಬೆಸೆಯುವಂತಹ, ಸ್ನೇಹವನ್ನ ಬೆಸೆಯುವಂತಹ ಕೆಲಸಗಳನ್ನ ಮಾಡುತ್ತದೆ. ಬಹುಶಃ ತಾನೇ ಗೊತ್ತಿದೆ, ಜಗತ್ತಿನಲ್ಲಿ 2ನೇ ಮಹಾಯುದ್ಧ ನಡೆದಾಗ 3ನೇ ಮಹಾಯುದ್ಧ ನಡೀಬಾರದು ಅನ್ನುವಂತ ಆಲೋಚನೆ ಇಡೀ ಜಗತ್ತಿನ ಎಲ್ಲಾ ರಾಷ್ಟ್ರಗಳು ಯೋಚನೆ ಮಾಡಿದಾಗ ಈ ಮಹಾಯುದ್ಧವನ್ನ ತಡೀಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೊರಟಾಗ ಒಲಿಂಪಿಕ್ಸ್ ಶುರು ಮಾಡಬೇಕು. ಕ್ರೀಡೆಯಿಂದ ಮಾತ್ರ
ದೇಶಗಳ ನಡುವೆ ಪ್ರೀತಿಯನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅವತ್ತು 3ನೇ ಮಹಾಯುದ್ಧವನ್ನ ತಡೆಯೋಕ್ಕೋಸ್ಕರ ಕ್ರೀಡಾಕೂಟವನ್ನ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ರು. ಇವತ್ತು ಒಲಿಂಪಿಕ್ಸ್ ಶುರು ಆದ್ಮೇಲೆ 3ನೇ ಮಹಾಯುದ್ಧ ಇದುವರೆಗೆ ನಡೆದಿಲ್ಲ. ಹಾಗಾಗಿ ನಮ್ಮ ಪತ್ರಕರ್ತರ ನಡುವೆ ಕೂಡ ಸ್ನೇಹ ಬೆಸಿಬೇಕು, ಯುದ್ಧಗಳು ನಡೀಬಾರದು ಅನ್ನೋ ಕಾರಣಕ್ಕಾಗಿ ಕ್ರೀಡಾಕೂಟಗಳನ್ನ ನಾವು ಆಯೋಜನೆ ಮಾಡಿದ್ದೀವಿ. ಆ ಕ್ರೀಡಾಕೂಟ 2 ದಿನಗಳ ಕಾಲ ಯಶಸ್ವಿಯಾಗಿ ನಡೀಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಹೇಳಿ ವೇದಿಕೆಯಲ್ಲಿದ್ದಂತೆ ಎಲ್ಲರೂ ಕೂಡ ನಾನು ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಕಾರ್ಯಕ್ರಮವನ್ನು